ಸರ್ ನಾಟಿ ಕೋಳಿ ಅಂದ್ರೆ ಒಂದ್ ಟೈಪ್ ATM ಮಷೀನ್ ಇದ್ದಂಗೆ ಸರ್ ಇದು. ಎನಿ ಟೈಮ್ ಮನಿ ಇದ್ದಂಗೆ ಸರ್ ಇದು. ಮಾಂಸದಿಂದನೂ ಆದಾಯ, ಮೊಟ್ಟೆಯಿಂದನೂ ಆದಾಯ, ಮತ್ತೆ ಕೆಳಗಡೆ ಹಾಕಿರೋ ಗೊಬ್ಬರದಿಂದನೂ ಆದಾಯ ಬರ್ತದೆ ಸರ್ ಇದ್ರಲ್ಲಿ. ನಮ್ಮ ಕಡೆಯಿಂದ 1,000 ನಾಟಿ ಕೋಳಿ ಮರಿಗಳನ್ನ ತಗೊಂಡ್ರೆ ಸರ್ ಅವರು ನಾವೇ ಬೈಬ್ಯಾಕ್ ಮಾಡ್ಕೊಂತೇವೆ ಸರ್. ಯಾವ ತರ ಅಂದ್ರೆ ಸರ್ ಅವತ್ತಿನ ಮಾರ್ಕೆಟ್ ರೇಟ್ ಇರ್ತೈತಿ ಅಲ್ಲ, ಆ ರೇಟಿಗೆ ನಾವು ಬೈಬ್ಯಾಕ್ ಮಾಡ್ಕೊಂತೇವೆ ಸರ್. ಬೈಬ್ಯಾಕ್ ಅನ್ನೋದು ಒಂದು ಮೋಸ ಅಲ್ಲ ಸರ್, ಒಂದ್ ಸಪೋರ್ಟ್ ಸರ್. ನಿಮ್ಗೆ 1 ತಿಂಗಳ ಮರಿ 300 ಆರ್ಡರ್ ಮಾಡ್ಕೊಂಡ್ರೆ ಸರ್ ನಮ್ದೇ ಓನ್ ವೆಹಿಕಲ್ ಇದೆ ಸರ್. ನಾವೇ ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ನಾವು 6 ಫಾರ್ಮ್ ಅಲ್ಲಿ ಸೇರಿ ತಿಂಗಳ ಸರ್ ನಾವು ಮರಿ ತರೋದು ಕಳ್ಸೋದ್ರಿಂದ ಹಿಡ್ಕೊಂಡು ಸರ್ ಟೋಟಲ್ 30,000 ರಿಂದ 40,000 ಮರಿಗಳನ್ನ ನಾವು ತಿಂಗಳ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದ್ದೀವಿ. ನಾಟಿ ಕೋಳಿ ಸಾಕಾಣಿಕೆ ಇಂಥವ್ರೆ ಮಾಡ್ಕೊಂತ ಏನಿಲ್ಲ ಸರ್. ಮಹಿಳೆಯರು ಸಾಕ್ಬೋದು, ಏಜ್ ಆದವ್ರು ಸಾಕ್ಬೋದು, ಯುವಕರು ಸಾಕ್ಬೋದು. ಇದಕ್ಕೆ ಸ್ಪೆಸಿಫಿಕ್ ಆಗಿ ದೊಡ್ಡ ಜಾಗ ಬೇಕಂತ ಏನಿಲ್ಲ ಸರ್. ಸಣ್ಣ ಇದ್ರು ಸಾಕ್ಸಕ ಒಂದು ಚಿಕ್ಕ ಶೆಡ್ ಅಲ್ಲಿ ಸಾಕ್ಬೋದು ಸರ್. ಇದನ್ನ ಗಾಳಿ ಮತ್ತು ಬೆಳಕು ಸಫಿಶಿಯಂಟ್ ಆಗಿ ಬರುವಂತಲ್ಲಿ ಇದ್ರೆ ಇದನ್ನ ನಾಟಿ ಕೋಳಿ ಸಾಕಾಣಿಕೆ ಬೋದು ಸರ್. ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಬೇರೆಯವ್ರ ಕಡೆ ಕೈ ಒಡ್ಡೋದು ಬರೋದಲ್ಲ ಸರ್, ಸ್ವಾವಲಂಬಿ ಜೀವನ ಮಾಡ್ಬೋದು ಸರ್. ಇದರಲ್ಲಿ 1,000 ಮರಿಯಿಂದ ಸರ್ 60,000 ರಿಂದ 70,000 ಉಳಿಸಬಹುದು ಸರ್ ನಾವು. 1,000 ಒಬ್ಬ ರೈತರ ಮಕ್ಕಳಾಗಿ ಸರ್ ನಮ್ಗೆ ಇವಾಗ 23-24 ಏಜ್ ಸರ್. ನಮ್ಮ ಛಲ ಇದ್ರೆ ಸರ್ ಮಾಡ್ಬೇಕಂತ ಇದ್ರೆ ಸರ್ ಎಲ್ಲಾನು ಮಾಡ್ಬೋದು ಸರ್. ಇದಕ್ಕೆ ಏಜ್ ಇಷ್ಟೇ ಇರ್ಬೇಕಂತ ಏನಿಲ್ಲ ಸರ್. ಮಾಡ್ಬೇಕನ್ನೋ ಛಲ, ಡೆಡಿಕೇಶನ್ ಬೇಕು. ಹಾಯ್ ಬ್ರದರ್, ನಮಸ್ತೆ ಸರ್. ನಮಸ್ತೆ ರೈತ ಬಾಂಧವರಿಗೆ. ನಮ್ಮ ಹೆಸರು ಬಂದ್ಬಿಟ್ಟು ನಾಗರಾಜ್ ಗಂಜಿಗಟ್ಟಿ ಅಂತ. ನಮ್ಮ ಪೌಲ್ಟ್ರಿ ಫಾರ್ಮ್ ಹೆಸರು ಬಂದ್ಬಿಟ್ಟು NSP ಪೌಲ್ಟ್ರಿ ಫಾರ್ಮ್ ಅಂತ. ನಮ್ಮೂರು ತಬ್ಕದನಹಳ್ಳಿ, ತಾಲೂಕು ಕಲಗಡಗಿ, ಜಿಲ್ಲಾ ಧಾರವಾಡ ಸರ್. ನಾವು ಸುಮಾರು 4 ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್ ನಾವು ಇದ್ರಾಗ. ಮತ್ತೆ 4 ವರ್ಷದಿಂದ ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದೀವಿ ಸರ್ ನಾಟಿ ಕೋಳಿಗಳನ್ನ. ಈಗ ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಅಂತ ಹೇಳಿದ್ರಿ. ಸೊ ಈ ನಾಟಿ ಕೋಳಿಗೆ ಸಾಕಾಣಿಕೆ ಅಂದ್ರೆ ಯಾವ ತರ ಇರುತ್ತೆ ತಿಳಿಸ್ಕೊಡಿ ಸರ್. ಸರ್ ನಾಟಿ ಕೋಳಿ ಅಂದ್ರೆ ಒಂದ್ ಟೈಪ್ ATM ಮಷೀನ್ ಇದ್ದಂಗೆ ಸರ್ ಇದು. ಎನಿ ಟೈಮ್ ಮನಿ ಇದ್ದಂಗೆ ಸರ್ ಇದು. ಇದರಿಂದ ಆದಾಯ ಹೆಂಗಿದೆ ಅಂದ್ರೆ ಸರ್ ಮಾಂಸದಿಂದನೂ ಆದಾಯ, ಮೊಟ್ಟೆಯಿಂದನೂ ಆದಾಯ, ಮತ್ತೆ ಕೆಳಗಡೆ ಹಾಕಿರೋ ಗೊಬ್ಬರದಿಂದನೂ ಆದಾಯ ಬರ್ತದೆ ಸರ್ ಇದರಲ್ಲಿ. ನಾಟಿ ಕೋಳಿ ಸಾಕಾಣಿಕೆ ಅಂದ್ರೆ ಯಾರ್ಯಾರು ಮಾಡ್ಬೋದು ಮತ್ತೆ ಎಲ್ಲಿ ಮಾಡ್ಬೋದು ಸರ್, ಯಾವ ತರ ಇದೆ ಸರ್? ನಾಟಿ ಕೋಳಿ ಸಾಕಾಣಿಕೆನ ಇಂಥವ್ರೆ ಮಾಡ್ಕೊಂತ ಏನಿಲ್ಲ ಸರ್. ಮಹಿಳೆಯರು ಸಾಕ್ಬೋದು, ಏಜ್ ಆದವ್ರು ಸಾಕ್ಬೋದು, ಯುವಕರು ಸಾಕ್ಬೋದು. ಇದಕ್ಕೆ ಸ್ಪೆಸಿಫಿಕ್ ಆಗಿ ದೊಡ್ಡ ಜಾಗ ಬೇಕಂತ ಏನಿಲ್ಲ ಸರ್. ಸಣ್ಣ ಇದ್ರು ಸಾಕ್ಸಕ ಒಂದು ಚಿಕ್ಕ ಶೆಡ್ ಅಲ್ಲಿ ಸಾಕ್ಬೋದು ಸರ್. ಇದನ್ನ ಗಾಳಿ ಮತ್ತು ಬೆಳಕು ಸಫಿಶಿಯಂಟ್ ಆಗಿ ಬರುವಂತಲ್ಲಿ ಇದ್ರೆ ಇದನ್ನ ನಾಟಿ ಕೋಳಿ ಸಾಕಾಣಿಕೆ ಬೋದು ಸರ್. ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಬೇರೆಯವ್ರ ಕಡೆ ಕೈ ಒಡ್ಡೋದು ಬರೋದಲ್ಲ ಸರ್, ಸ್ವಾವಲಂಬಿ ಜೀವನ ಮಾಡ್ಬೋದು ಸರ್ ಇದರಲ್ಲಿ. ಸಂಪಾದನೆ ಮಾಡ್ಬೋದು ಸರ್. ಸರ್ ಈ ನಾಟಿ ಕೋಳಿಗಳಿಂದ ಸರ್, ನಾಟಿ ಕೋಳಿಗೆ ಇವಾಗ ಸದ್ಯ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಈ ನಾಟಿ ಕೋಳಿಗಳಿಂದ ಮಾಂಸದಿಂದನೂ ಆದಾಯ ಮಾಡ್ಬೋದು ಸರ್, ಮೊಟ್ಟೆಯಿಂದ ಆದಾಯ ಮಾಡ್ಬೋದು, ಮತ್ತೆ ಗೊಬ್ಬರದಿಂದನೂ ಆದಾಯ ಮಾಡ್ಬೋದು ಸರ್. 1,000 ಮರಿ ಸರ್ ಒಂದು ಬ್ಯಾಚ್ ಸರ್ ನಮ್ದು. ಅದು 1,000 ಮರಿಯಿಂದ ಸರ್ ನಾವು ಆರಾಮಾಗಿ ಎಷ್ಟೋ ಮಾರ್ಕೆಟ್ ಡೌನ್ ಐತೆ ಅಂದ್ರೆ ಸರ್ 1,000 ಮರಿಯಿಂದ ಸರ್ 60,000 ರಿಂದ 70,000 ಉಳಿಸಬಹುದು ಸರ್ ನಾವು. 1,000 ಮರಿಯಿಂದ ಬರೀ 60-70,000 ರೂಪಾಯಿ ಲಾಭ. ಹಾ ಸರ್. ಹೆಂಗಂದ್ರೆ ಸರ್ ನಿಮ್ಗೆ ಇದನ್ನ ನಾವೀಗ ಪಾರ್ಟ್ ಟೈಮ್ ಆಗಿ ತೊಗೊಂಡಿರ್ತೇವೆ ಸರ್. ಇದನ್ನ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಸರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಚಸ್ ಮಾಡ್ಕೊಂತ ಹೋಗಿ ಸರ್. ಈ ತಿಂಗಳು ಒಂದು ಬ್ಯಾಚ್, ಮುಂದಿನ ತಿಂಗಳ ಒಂದು ಬ್ಯಾಚ್, ಅದ್ರ ಮುಂದಿನ ತಿಂಗಳ ಒಂದು ಬ್ಯಾಚ್ ಮಾಡ್ಕೊಂತ ಹೋದ್ರೆ ಸರ್ ಮಂತ್ಲಿ ನಿಮ್ಗೆ 70,000 ಸಿಗುತ್ತಲ್ಲ ಸರ್. ಆರಾಮಾಗಿ ಯಾರಿಗೆ ಕೈ ಓಡೋ ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ಅವರೇ ರಾಜ ಇರ್ತಾರಲ್ವಾ? ಹೌದೌದು ಸರ್. ರೈತ ಬಾಂಧವರಿಗೆ ಏನಂತ ಹೇಳ್ತಾರೆ ನೀವು? ಈಗ ರೈತರು ನೋಡಿ ಸರ್ ಒಂದ್ ಬೆಳೆ ಮೇಲೆ ಅವಲಂಬನೆ ಆಗಿರ್ತಾರೆ ಸರ್ ಅವರು. ಸರ್ ಈ ಕೋಳಿ ಸಾಕಾಣಿಕೆಗೆ ಜಾಸ್ತಿ ಜಾಗ ಬೇಡ ಸರ್. 1 ಗುಂಟೆ ಇದ್ರೆ ಸಾಕು ಸರ್. 30-40 ಶೆಡ್ ಅಲ್ಲಿ ಸರ್ 1,500 ಮರಿ ಸಾಕ್ಬೋದು ಸರ್. ಇದನ್ನ ರೈತರು ಬರೇ ಬೆಳಗ್ಗೆ 1 ತಾಸು, ಸಂಜೆಗೆ 1 ತಾಸು ಕೆಲಸ ಸರ್. ಇದರಲ್ಲಿ 2 ಗಂಟೆ ಕೆಲಸ ಮಾಡಿದ್ರೆ ಸಾಕು ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಸರ್. ಇವರು ಉಪಕಸವನ್ನಾಗಿ ಮಾಡ್ಕೋಬಹುದು ಸರ್ ಇದನ್ನ. ಯಾಕಂದ್ರೆ ನಾನು ಒಬ್ಬ ರೈತರ ಮಗ ಆಗಿ ನಾನು ಸಪೋರ್ಟ್ ಮಾಡ್ತೇನೆ ಸರ್ ರೈತರಿಗೆ. ಇದರಿಂದ ವ್ಯಾಕ್ಸಿನೇಷನ್ ಆಗೋದು, ಮತ್ತೆ ಔಷಧಿಗಳನ್ನ ಯಾವ ತರ ಮಾಡ್ಬೇಕು, ಯಾವ ತರ ರೋಗಗಳನ್ನ ನಿಯಂತ್ರಣ ಮಾಡಬಹುದು ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಸರ್ ನಾನು. ಸರ್ ಈಗ ನಮ್ ರೈತ ಬಾಂಧವರಿಗೆ ಮಾಡೋಕೆಂಬ ಆಸಕ್ತಿ ಇರ್ತ ಅವ್ರಿಗೆ ಗೊತ್ತಿರಲ್ಲ. ಸೊ ಅಂತವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ಬೇಕು ಸರ್ ನಮ್ಗೆ. ಹಾ ಸರ್, ಬರ್ರಿ. ನಿಮ್ಗೆ ಏನೋ ಡೌಟ್ ಐತಿ ಅಂದ್ರೆ ಸರ್ ನನಗೆ ಫೋನ್ ಮಾಡಿದ್ರು ಕೇಳ್ರಿ. ಇಲ್ಲ ಡೈರೆಕ್ಟ್ ನಾನು ಫಾರ್ಮಿಗೆ ಬಂದು ವಿಸಿಟ್ ಮಾಡ್ಕೊಂಡು ನನ್ನ ಕಡೆಯಿಂದ ಟ್ರೈನಿಂಗ್ ತಗೊಂಡವ್ರಿ. ನಮ್ ಕಡೆಯಿಂದ ಉಚಿತವಾದ ತರಬೇತಿ ಇರ್ತೈತೆ ಸರ್. ಮೇನ್ಲಿ ಆಗಿ ಬಂದ್ರೆ ನೀವು ಆ ಮರಿಗಳನ್ನ ಕೊಡ್ತಾ ಇದ್ರ ಅಂತ ಹೇಳಿದ್ರಿ, ಪ್ಯೂರ್ ನಾಟಿ ಕೋಳಿ ಮರಿಗಳನ್ನ. ಎಷ್ಟು ದಿನದ ಮರಿಗಳು ಕೊಡ್ತಾ ಇದ್ರ, ಯಾವ ತರ ಕೊಡ್ತಾರ, ಮತ್ತೆ ಎಲ್ಲ ತಿಳಿಸ್ಕೊಡಿ ಸರ್. ಈಗ 1 ನಿಮಿಷದ ಮರಿ ಎದು ಕೊಡ್ತಾ ಇಲ್ಲ ಅಂದ್ರೆ ಸರ್ ಪಾಪ ರೈತರಿಗೆ ಅನುಭವ ಇರೋದಿಲ್ಲ ಸರ್ ಇದ್ರ ಬಗ್ಗೆ. ಅವ್ರಿಗೆ ಬ್ರೂಡಿಂಗ್ ಗೊತ್ತಿರೋದಿಲ್ಲ, ವ್ಯಾಕ್ಸಿನೇಷನ್ ಯಾವ ತರ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ಅದ್ರ ಸಲುವಾಗಿ ನಾವು 1 ನಿಮಿಷದ ಮರಿ ಕೊಡಲ್ಲ ಸರ್. ಅದಕ್ಕೆ ನಾವ್ ಏನ್ ಮಾಡ್ತೀವಿ, 1 ನಿಮಿಷದ ಮರಿ ನಾವು ತಗೊಂಡ್ಬಂದ್ ಸರ್ ಅದಕ್ಕೆ ಬ್ರೂಡಿಂಗ್ ಕೊಟ್ಟು ಇಷ್ಟೇ ಟೆಂಪರೇಚರ್ ಅಂತ ಇರ್ತದೆ ಸರ್. ಆ ಟೆಂಪರೇಚರ್ ಮೇಂಟೈನ್ ಮಾಡಿ ಮತ್ತೆ ವ್ಯಾಕ್ಸಿನೇಷನ್ ಎಲ್ಲಾ ಮಾಡಿ ಅದನ್ನ ನಾವು ಶೋಷಣೆ ಪಾಲನೆ ಮಾಡಿ ಸರ್ ಆಮೇಲೆ ನಾವು ರೈತರಿಗೆ ಸಪ್ಲೈ ಮಾಡ್ತೀವಿ. ಆ ರೈತರಿಗೆ ಸಪ್ಲೈ ಮಾಡಿದ ಏನಿರುತ್ತೆ ಸರ್ ಡೈರೆಕ್ಟ್ ಅವ್ರ ಫೀಡು ಮತ್ತೆ ನೀರ್ ಹಾಕೋದು ಅಷ್ಟೇ ಇರ್ತದೆ ಸರ್ ಕೆಲಸ. ಅಷ್ಟೇ ಕೆಲಸ. ಹಾ ಸರ್. ಅದ್ರ ಸಲುವಾಗಿ ನಾವು 1 ನಿಮಿಷದ ಮರಿ ಕೊಡಲ್ಲ, 1 ತಿಂಗಳ ಮರಿ ಕೊಡ್ತೀವಿ ಸರ್. ನಾವು 1 ತಿಂಗಳ ಮರಿ ಕೊಡೋದ್ರಿಂದ ಸರ್ ರೈತರಿಗೆ ಏನಾಗುತ್ತೆ ಅಂದ್ರೆ ಸಾಯೋ ಪ್ರಮಾಣ ಕಮ್ಮಿ ಇರ್ತದೆ ಸರ್. ನಾವು ವ್ಯಾಕ್ಸಿನೇಷನ್ ಬ್ರೂಡಿಂಗ್ ಎಲ್ಲ ಮಾಡಿ ಎಲ್ಲ ಕೊಟ್ಟಿರೋದ್ರಿಂದ ಸಾಯಿ ಪ್ರಮಾಣ ಕಮ್ಮಿ ಇರ್ತದೆ ಸರ್. ಮತ್ತೆ ಲಾಭಾಂಶ ಜಾಸ್ತಿ ಇರುತ್ತೆ ಸರ್ ಅವ್ರಿಗೆ ರೈತರಿಗೆ. ಮರಿ ತಗೊಂಡ್ರೆ ಎಷ್ಟು ಮರಿ ತಗೊಂಡ್ರೆ ಯಾವ ತರ ಇದೆ ಸರ್ ನಿಮ್ದೆಲ್ಲ? ಸರ್ ನಮ್ ಕಡೆ ಮಿನಿಮಮ್ 300 ಆರ್ಡರ್ ಮಾಡ್ಕೋಕ್ ಸರ್. ಈಗ ಬೇರೆ ಕಡೆ ಎಲ್ಲ 500, 1000, 1500 ತಗೊಂಡ್ರೆ ಅಷ್ಟೇ ಡೆಲಿವರಿ ಕೊಡ್ತೀವಿ ಅಂತ ಸರ್. ಕಡೆ ನಮ್ ಕಡೆ ಬರೀ 1 ತಿಂಗಳ ಮರಿ 300 ಆರ್ಡರ್ ಮಾಡ್ಕೊಂಡ್ರೆ ಸರ್
ನಮ್ದೇ ಓನ್ ವೆಹಿಕಲ್ ಇದೆ ಸರ್. ನಾವೇ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಿಮ್ಗೆ. ಮತ್ತೆ ಫ್ರೀ ಡೆಲಿವರಿ ಕೊಟ್ಮೇಲೆ ಅಷ್ಟೇ ಮುಗಿಯಲ್ಲ ಸರ್ ಇದೆ ನಮ್ದು ಸಂಬಂಧ. ಅತಾಗಿಂದ ನಾವು ಸರ್ ಏನ್ ಮಾಡ್ತೀವಿ ಅಂದ್ರೆ ಅವರಿಗೆ ಔಷಧಿಗಳನ್ನ ಯಾವ ತರ ಮಾಡ್ಬೇಕು, ಮರಿಗಳನ್ನ ಯಾವ ತರ ನಾವು ಶೋಷಣೆ ಮಾಡ್ಬೇಕು, ಅದನ್ನೆಲ್ಲ ನಾವು ಕ್ಲಿಯರ್ ಆಗಿ ಕೊಡ್ತೀವಿ ಸರ್. ನಿಮ್ಗೆ ಇನ್ನೂ ಡೌಟ್ ಇದೆಯಾ, ನಮ್ ಫಾರ್ಮಿಗೆ ಬಂದು ವಿಸಿಟ್ ಮಾಡ್ರಿ, ನಿಮ್ಗೆ ಕೋಳಿ ಯಾವ ತರ ಸಾಕಾಣಿಕೆ ಮಾಡ್ಬೇಕು ಅನ್ನೋದು ನಾವು ಫ್ರೀ ನಿಮ್ಗೆ ತರಬೇತಿ ಕೊಡ್ತೀವಿ ಸರ್ ನಾವು. ನಿಮ್ಮ ಹತ್ರ ಆಲ್ರೆಡಿ ಈಗ ಎಷ್ಟ್ ದಿನದ ಮರಿಗಳಿದಾವೆ ಸರ್ ಇವೆಲ್ಲ? ಸರ್ ಇವೆಲ್ಲ 15 ದಿವಸದ ಮರಿಗಳು ಸರ್ ಇವು. ಅಂದ್ರೆ ಇವೆಲ್ಲ 1 ತಿಂಗಳ ಸಾಕಾಣಿಕೆ ಮಾಡಿದ್ಮೇಲೆ ಇಲ್ಲಿಂದ ನೀವು ಲೋಡ್ ಮಾಡಿ ಕಳಿಸ್ಕೊಡ್ತೀವಿ? ಹೌದು ಸರ್, ಹೌದು. ಸರ್ ಈಗ ಎಷ್ಟಿದಾವೆ ಸರ್ ಎಲ್ಲ, ಎಷ್ಟು ಶೆಡ್ ಇದಾವೆ, ಯಾವ ತರ? ಸರ್ ನಾನು ನಮ್ ಫ್ರೆಂಡ್ಸ್ ಸೇರಿ ಮಾಡ್ತಾ ಇರೋ ಸರ್ ಇದೆ. ಈ ಶೆಡ್ ಅಲ್ಲಿ ಈಗ ಮಾಡಿದೀವಲ್ಲ, ಇದು 6,500 ಇದೆ ಸರ್. ಬಾಜು ಮತ್ತೊಂದ್ ಬ್ಯಾಚ್ ಮಾಡಿದೀವಿ ಸರ್, ಅಲ್ಲಿ 7,500 ಮರಿ ಇದೆ ಸರ್. ನಾನು ನಮ್ ಫ್ರೆಂಡ್ ಸೇರಿ ಸರ್ ಟೋಟಲ್ ನಮ್ಮ 6 ಫಾರ್ಮ್ ಇದಾವೆ ಸರ್. ನಾವು 6 ಫಾರ್ಮ್ ಅಲ್ಲಿ ಸೇರಿ ತಿಂಗಳ ಸರ್ ನಾವು ಮರಿ ತರೋದು ಕಳ್ಸೋದ್ರಿಂದ ಹಿಡ್ಕೊಂಡು ಸರ್ ಟೋಟಲ್ 30,000 ರಿಂದ 40,000 ಮರಿಗಳನ್ನ ನಾವು ತಿಂಗಳ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತಾ ಇದೀವಿ ಸರ್ ನಾವು. 30,000 ಮರಿಗಳು? ಸರ್ ತಿಂಗಳ ನೀವೇ ನೋಡ್ಕೊಂತೀರಲ್ಲ? ಸರ್ ನಾನು ನಮ್ ಫ್ರೆಂಡ್ ಒಬ್ರು ಇದಾರೆ ಸರ್. ಕೆಲವೊಂದಿಷ್ಟು ಫಾರ್ಮ್ ಅಲ್ಲಿ ನಮ್ಮ ಬ್ರದರ್ಸ್ ಇದಾರೆ ಸರ್. ಓಕೆ ಸರ್, ಈಗ ವ್ಯಾಕ್ಸಿನೇಷನ್ ಎಲ್ಲ ನೀವೇ ಮಾಡ್ತಿರಲ್ವಾ? ಸರ್ 1 ದಿವಸದ ಮರಿ ತಗೊಂಬಂದು ವ್ಯಾಕ್ಸಿನೇಷನ್, ಬ್ರೂಡಿಂಗ್, ಟೆಂಪರೇಚರ್ ಎಲ್ಲ ನಾವೇ ಮೇಂಟೈನ್ ಮಾಡೋ ಸರ್ ಇದರಲ್ಲಿ. ಯುವಕರು ಸುಮಾರು ಜನಕ್ಕೆ ಇರುತ್ತೆ ಈಗ ಫಾರ್ಮಿಂಗ್ ಫೀಲ್ಡ್ ಗೆ, ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಸೊ ಅಂತವ್ರಿಗೆ, ಯುವಕರಿಗೆ, ರೈತ ಬಾಂಧವರಿಗೆ ನೀವೊಬ್ರು ಯುವಕರಾಗಿ ಏನಂತ ಹೇಳ್ತಾರೆ? ನಾವು ಒಬ್ಬ ರೈತರ ಮಕ್ಕಳಾಗಿ ಸರ್ ನಮ್ಗೆ ಇವಾಗ 23-24 ಏಜ್ ಸರ್. ನಮ್ ಛಲ ಇದ್ರೆ ಸರ್ ಮಾಡ್ಬೇಕಂತ ಇದ್ರೆ ಸರ್ ಎಲ್ಲಾನು ಮಾಡ್ಬೋದು ಸರ್. ಇದಕ್ಕೆ ಏಜ್ ಇಷ್ಟೇ ಇರ್ಬೇಕಂತ ಏನಿಲ್ಲ ಸರ್. ಮಾಡ್ಬೇಕನ್ನೋ ಛಲ, ಡೆಡಿಕೇಶನ್ ಬೇಕು ಅಷ್ಟೇ ಇರ್ಬೇಕು ಸರ್. ಇನ್ನೊಂದು ಇದ್ರಾಗ ನೀವು ನಾಟಿ ಕೋಳಿ ಬಗ್ಗೆ ಏನ ನಿಮಗ್ ಪ್ರಾಬ್ಲಮ್ ಇರ್ಲಿ ಸರ್, ಏನ ನಿಮ್ಗ ಡೌಟ್ಸ್ ಐತಿ ಅಂದ್ರೆ ಸರ್, ನಾಟಿ ಕೋಳಿ ಮಾಡ್ತೀನಿ ಅಂದ್ರೆ ಸರ್ ನಾನು ಪೂರ್ತಿ ಸಪೋರ್ಟ್ ನಿಮ್ಗೆ ಇರ್ತೇವೆ ಸರ್. ನೀವ್ ಎನಿ ಟೈಮ್ ನಂಗೆ ಕಾಲ್ ಮಾಡ್ರಿ, ನಿಮ್ಗೆ ಏನ್ ಬೇಕಾದ್ರೂ ನಾವು ಮಾಡಿ ಕೊಡ್ತೇವೆ ಸರ್. ನಾಟಿ ಕೋಳಿ ಬಗ್ಗೆ ಬಂದ್ರೆ 300 ತಗೊಂಡ್ರೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಾವು. ಎಲ್ಲಾ ನಿಮ್ಗೆ ಫ್ರೀ ತರಬೇತಿನೂ ಕೊಡ್ತೀವಿ. ನಮ್ ಫಾರ್ಮಿಗೆ ಬಂದು ವಿಸಿಟ್ ಮಾಡ್ಕೋರಿ. ನೀವು ನಾಟಿ ಕೋಳಿ ಒಳಗೆ ಏನೇ ಸಮಸ್ಯೆ ಬಂದ್ರೆ ಸರ್ ನಾವು ನಿಮ್ ಜೊತೆ ನಿಂತ ನಾವು ಕೈ ಜೋಡಿಸ್ತೇವೆ ಸರ್. ಸರ್ ತುಂಬಾ ಖುಷಿ ಅನ್ಸಿತ್ತು ನಿಮ್ ಫಾರ್ಮಿಗೆ ಬಂದು. ನೀವು ಇಷ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾ ಇದೀರಾ, ಮತ್ತೆ ರೈತರು ಸಪೋರ್ಟ್ ಮಾಡ್ತಾ ಇದೀರಾ, 300 ತಗೊಂಡ್ರು ಫ್ರೀ ಡೆಲಿವರಿ ಕೊಡ್ತಾ ಇದೀರಾ ಸರ್. ನಿಮ್ಮ ಒಂದು ಸೇವೆ ಇದೇ ತರ ಮುಂದೆ ಇರ್ಲಿ ಸರ್. ಅವ್ರು ಏನೇ ಇದ್ರು ರೈತರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ ಹೋಗ್ಬೇಡಿ. ಇಲ್ಲ ಸರ್, ಪ್ರತಿಯೊಬ್ಬ ರೈತರು ಬರ್ಲಿ, ಯಾವುದೇ ತರ ವ್ಯಕ್ತಿಗಳು ಬಂದ್ರೆ ಸರ್ ನಮ್ ಕೈಲಿ ಆದಷ್ಟು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ನಾಟಿ ಕೋಳಿ ಒಳಗ್ ಬಂದ್ರೆ ಸರ್ ನಮ್ ಸಪೋರ್ಟ್ ಅವ್ರಿಗೆ ಪೂರ್ತಿ ಬೆಂಬಲ ನಾವು ಕೊಡ್ತೀವಿ ಸರ್. ಸುಮಾರು ಜನಕ್ಕೆಲ್ಲ ಮಾರ್ಕೆಟಿಂಗ್ ಟೆನ್ಷನ್ ಇರುತ್ತೆ. ಹೌದ್ರಿ ಸರ್, ಎಲ್ಲಾ ನೀವ್ ಹೇಳ್ತೀರಿ ಮಾರ್ಕೆಟ್ ಮಾಡೋದೇ ಕಷ್ಟ ಅಂತಿರ್ತಾರೆ. ಅಂತವ್ರು ನೀವ್ ಏನಾದ್ರು ಸಪೋರ್ಟ್ ಮಾಡಿ ಸರ್ ನಮ್ ರೈತರಿಗೆ. ಸರ್ ನಮ್ ಕಡೆಯಿಂದ 1,000 ನಾಟಿ ಕೋಳಿ ಮರಿಗಳನ್ನ ತಗೊಂಡ್ರೆ ಸರ್ ಅವರು ನಾವೇ ಬೈಬ್ಯಾಕ್ ಮಾಡ್ಕೊಂತೀವಿ ಸರ್. ಯಾವ ತರ ಅಂದ್ರೆ ಸರ್ ಅವತ್ತಿನ ಮಾರ್ಕೆಟ್ ರೇಟ್ ಏನಿರ್ತೈತಿ ಅಲ್ಲ ಆ ರೇಟಿಗೆ ನಾವು ಬೈಬ್ಯಾಕ್ ಮಾಡ್ಕೊಂತೀವಿ ಸರ್. ಈಗ ಕೆಲವೊಂದು ರೈತರು ಕಾಲ್ ಮಾಡಿರ್ತಾರೆ ಸರ್ ನಮ್ಗೆ, ಅವ್ರು ಕೇಳ್ತಾರೆ ಬೈಬ್ಯಾಕ್ ಅಂತೀರಾ, ನೀವು ಮೋಸ ಮಾಡ್ತೀರಾ ಅಂತಾರೆ ಸರ್. ಬೈಬ್ಯಾಕ್ ಅನ್ನೋದೊಂದು ಮೋಸ ಅಲ್ಲ ಸರ್, ಒಂದ್ ಸಪೋರ್ಟ್ ಸರ್. ನಿಮ್ಗ ಬೈಬ್ಯಾಕ್ ಮಾಡ್ಕೋಕ್ ಸರ್ 1,000 ನೀವು ನಾಟಿ ಕೋಳಿ ಮರಿ ನಮ್ ಕಡೆಯಿಂದ ತಗೊಂಡ್ರೆ ಸರ್ ನೀವು ನಮ್ಗೆ ಕೊಡ್ಬೇಕಂತ ಏನಿಲ್ಲ ಸರ್. ನಿಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ರಿ, ಮಾರಾಟ ಮಾಡ್ಕೋರಿ ಸರ್. ನಿಮ್ಗೆ ಏನಾದ್ರು ಸಪೋರ್ಟ್ ಮಾರ್ಕೆಟಿಂಗ್ ಆಗಿಲ್ಲ ಅಂದ್ರೆ ಸರ್ ನಾವು ತಗೊಂತೀವಿ ಸರ್, ಬೈಬ್ಯಾಕ್ ಮಾಡ್ತೀವಿ. ಇದ್ರಲ್ಲಿ ಮೋಸ ಇಲ್ಲ, ಯಾವ್ದು ಇಲ್ಲ ಸರ್. ನಾವು ಗ್ಯಾರಂಟಿ ರೈತರಿಗಾಗಿ, ನಾವು ರೈತರ ಮಕ್ಕಳಾಗಿರೋದ್ರಿಂದ ಸರ್ ರೈತರು ಉದ್ಧಾರ ಆಗ್ಲಿ ಅನ್ನೋದೇ ನಮ್ದೊಂದು ಉದ್ದೇಶ ಸರ್. ನಮ್ ರೈತ ಬಾಂಧವರಿಗೆ ಅಥವಾ ಕೆಲವೊಬ್ರು ಯುವಕರಿಗೆ ಗೊತ್ತಿರಲ್ಲ ಯಾವ ತರ ಸಾಕಾಣಿಕೆ ಮಾಡ್ಬೇಕು, ಯಾವ ತರ ಫೀಡರ್ ಏನು, ಡ್ರಿಂಕರ್ ಏನು, ಫೀಡ್ ಯಾವ ತರ ಅಂತ ಹೇಳಿ. ಸೊ ಅಂತವ್ರಿಗೆ ಏನಾದ್ರು ಬೆಸ್ಟ್ ಆಫರ್ ಏನಾದ್ರು ಇದೆಯಾ? ಸರ್ ಇದೆ ಸರ್. ಯುವಕರಿಗೆ ಮತ್ತೆ ರೈತರಿಗೆ ಏನಂದ್ರೆ ಸರ್, ಇದು ಡ್ರಿಂಕರ್, ಫೀಡರ್ ಮತ್ತೆ ಫೀಡ್ಬ್ಯಾಕ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಸರ್. ಅವ್ರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಸರ್ ನಾವೇನ್ ಮಾಡ್ತೀವಿ ಸರ್, 52,000 ಕೊಟ್ರೆ ಸರ್ 1 ತಿಂಗಳದ 500 ನಾಟಿ ಕೋಳಿ ಮರಿಗಳು ಸರ್ ವಿತ್ ಫ್ರೀ ಡೆಲಿವರಿ ಸರ್. ವಿತ್ ಫ್ರೀ ಡೆಲಿವರಿ ಸರ್. ಅವ್ರ ಜೊತೆ ಮತ್ತೆ ಅದ್ರ ಜೊತೆಗೆ 5 ಡ್ರಿಂಕರ್, 5 ಫೀಡರ್, 1 ಫೀಡ್ಬ್ಯಾಕ್ ಸರ್. 1 ಫೀಡ್ಬ್ಯಾಕ್ ಸರ್ 50 kg ಇರುತ್ತೆ ಸರ್. ಆ ಫೀಡ್ಬ್ಯಾಕ್ ಇರುತ್ತೆ ಸರ್. ನಾವು ಸರ್ ಗ್ಯಾರಂಟಿ ಎಲ್ಲ ನಾವು ಕೊಡುವಂತ ಎಲ್ಲಾ ಆ ಕೋಳಿ ಮರಿಗಳು ಏನಂತಂದ್ರೆ ಗ್ಯಾರಂಟಿ ಅಂತ ಹೇಳಿದ್ರಿ. ಯಾವ ತರ ಗ್ಯಾರಂಟಿ ಸರ್ ಅದನ್ನ? ಸರ್ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಇದೆ ಏನ ಸರ್, ಈಗ ಒಬ್ರು ರೈತರು 500 ಮರಿ ತಗೊಂಡಿರ್ತಾರೆ ಸರ್. ಅವರು ಈಗ ವೆದರ್ ವೇರಿಯೇಷನ್ ಇಂದ 1, 2, 3 ನ್ಯಾಚುರಲ್ ಡೆತ್ಸ್ ಇದೆ. ಸಡನ್ಲಿ ದಿವಸಕ್ಕೆ 20, 30 ಹಿಂಗ್ ಸಾಯ್ತಾ ಇದ್ರೆ ಸರ್ ಏನ್ ಮಾಡ್ತೀವಲ್ಲ, ಅವ್ರ ಪೂರ್ತಿ ಅಮೌಂಟ್ ನಾವು ವಾಪಸ್ ಕೊಟ್ಟು ಸರ್ ನಾವ್ ಎಷ್ಟು ಮರಿ ಕೊಟ್ಟಿರ್ತೇವಲ್ಲ ಸರ್ ಸತ್ತಿರೋದ್ ಬಿಟ್ಟು ಉಳ್ಕದ್ ಮರಿ ನಾವು ತಗೊಂಡ್ಬರ್ತೇವೆ ಸರ್ ಅಮೌಂಟ್ ಕೊಟ್ಟು. ಇದೇ ನಮ್ ಗ್ಯಾರಂಟಿ ಸರ್. ಇದೇ ನಾವು ರೈತರಿಗೆ ಸಪೋರ್ಟ್ ಮಾಡೋ ಸರ್. ಗ್ರೇಟ್ ಸರ್, ಸೂಪರ್ ಸರ್, ಥ್ಯಾಂಕ್ ಯು. ಸರಿ ಸರ್.